ನಮ್ಮ ನಿಷ್ಠುರ ಪ್ರಶ್ನೆಗಳಿಗೆ ಅತಿಥಿಗಳ ಉತ್ತರ, ಇದುವೇ ಸುವರ್ಣ ಟಾರ್ಗೆಟ್. ಇಂದಿನ ಅತಿಥಿ ನಿವೃತ್ತ DGP ಶಂಕರ್ ಬಿದ್ರಿ. ಬಿದ್ರಿ ಕಾರ್ಯಕ್ಕೆ ಸ್ವಾಗತ. ಸೊ ನಿಮ್ಗೆ ಯಾಕೋ ಖಾದಿ ಸೆಟ್ ಆಗಲ್ತಾ? ಸೆಟ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ತಗೋತದೆ, ಸ್ವಲ್ಪ ಸೆಟ್ ಆಗಬೇಕು. ಸೆಟ್ ಆಗಿದ್ರೆ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ಗಳಾಗ ಕಾಕಿಗಿರ್ತಕ್ಕಂಥ ಖದರ್ ಖಾದಿಗೆ ಬರ್ತಾ ಇಲ್ಲ, ಯಾಕೋ ಬಿದ್ರಿ ಅವರಿಗೆ ಸೆಟ್ ಹೋಗ್ತಲ್ಲ ಅಂತಂದ್ರೆ. ಇಲ್ಲ, ಖದರ್ ಎಲ್ಲ ಇದೆ. ಬಟ್ ಏನಂದರೆ ನನ್ನ ಮನಸ್ಸಿನಲ್ಲಿ ಕೆಲವು ವಿಷಯಗಳ ಬಗ್ಗೆ ಭಾಳ ಕಟ್ಟುನಿಟ್ಟಾದ ಅಭಿಪ್ರಾಯಗಳಿದ್ದಾವೆ. ನಾನು ಎಷ್ಟರ ಮಟ್ಟಿಗೆ ಕಾಂಪ್ರಮೈಸ್ ಮಾಡ್ಕೋಬಹುದು ಅಂತಕ್ಕಂಥ ಪ್ರಶ್ನೆ ಇವತ್ತು ನನ್ನ ಮುಂದೆ ಬಂದಿದೆ. ನಾನು ಸಂಪೂರ್ಣವಾಗಿ ಕಾಂಪ್ರಮೈಸ್ ಮಾಡ್ಕೋಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಇದ್ದಿದ್ದರಿಂದ ಇವೆರಡೂ ಅಚಾತುರಿಕ ಘಟನೆಗಳು ನಡೆದಿದ್ದಾವೆ. ಅಂದರೆ ಶಂಕರ್ ಬಿದ್ರಿ ಅವರಿಗೆ ರಾಜಕಾರಣ ಅನ್ನುವಂಥದ್ದು ಕಂಫರ್ಟ್ ಝೋನ್ ಅಲ್ಲ. ಅದು 7 ತಿಂಗಳು ನಿಮ್ಮ ರಾಜಕೀಯ ಪಯಣ ನೋಡಿದ್ರೆ ಎಲ್ಲೊಂದು ಕಡೆ ಅದು ನಿಮಗೆ ಡಿಟ್ಯಾಚ್ಡ್ ಆಗ್ತಾ ಇದೆ. ನಾನು ಯಾವುದೇ ಒಂದು ಪಕ್ಷ ಅಥವಾ ಒಂದು ಅಧಿಕಾರಕ್ಕಾಗಿ ರಾಜಕೀಯಕ್ಕೆ ಬಂದವನಲ್ಲ. ನನಗೆ ಒಂದು ಪಕ್ಷದಲ್ಲಿ ಯಾವುದೇ ಪಕ್ಷ ಕಟ್ಟತಕ್ಕಂಥ ಜವಾಬ್ದಾರಿಯನ್ನು ಕೊಡಲಿಕ್ಕೂ ಹಿಂದೇಟು ಹೊಡೆದ್ರು ಕಾಂಗ್ರೆಸ್ಸಲ್ಲಿ. ಹೌದು. ಮತ್ತು ಈ ಪಕ್ಷ ಕಟ್ಟತಕ್ಕಂಥ ಕೆಲಸವನ್ನು ಸಮಾಜವಾದಿ ಪಕ್ಷದಲ್ಲಿ ನಾನೇನು ಪ್ರಾರಂಭ ಮಾಡಿದೆ ಅದು ನನ್ನ ವಿಚಾರದ ಪ್ರಕಾರ ಒಂದು ಕ್ಯಾಡರ್ ಬೇಸ್ಡು ಗ್ರಾಮೀಣ ಮಟ್ಟದಿಂದ ತಳಮಟ್ಟದಿಂದ ಮಾಡತಕ್ಕಂಥ ಕೆಲಸ ಮಾಡಬೇಕಂತ ನಾನು ಮಾಡಿದ್ದೆ. ಆದರೆ ಅವರು ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ 4-5 ಸೀಟ್ಗಳನ್ನು ತಗೋಬೇಕು ಅಂತಕ್ಕಂಥ ಉದ್ದೇಶದಿಂದ MLAಗಳು, ಮಿನಿಸ್ಟ್ರುಗಳು, MP ಗಳಿಗೆ ತೊಗೊಂಡು ಬರ್ತಕ್ಕಂಥ ಪ್ರಯತ್ನ ಮಾಡಿದರೆ ನಾನು ಅದಕ್ಕೂ ನಂದೇನು ಅಭ್ಯಂತರ ಇರಲಿಲ್ಲ. ಆದರೆ ಅವ್ರ ಮನೆಗೆ ಹೋಗಿ ಕೇಳಿಕೊಂಡು ಬೇಡ್ಕೊಂಡು ಕರ್ಕೊಂಡು ಬರೋದಕ್ಕೆ ನನ್ನ ಸಹಮತಿ ಇರಲಿಲ್ಲ. ಮತ್ತು ಅವರ ಹಲವಾರು ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ನನಗೆ ಮನಸ್ಸಿರಲಿಲ್ಲ. ಬಿದ್ರವ್ರೆ, ನಾನು ಈ ವಿಚಾರದ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಯಾಕಂತಂದರೆ ನೀವು ಅನೇಕ ಬೆಳವಣಿಗೆಗಳಾಗಿದ್ದಾವೆ. ನಾನು ಹಿಂದೆ 7 ತಿಂಗಳ ಹಿಂದೆ ಇದೇ ನಿಮ್ಮ ಜೊತೆ ನೇರವಾಗಿ ಮಾತಾಡುವಾಗ ನಾನು ಮಾತನಾಡಿದೆ, ಬುದ್ಧಿವಂತ ಬಿದ್ರಿ ಎಡು ಬಿಟ್ರು ನೀವು. ನಾನು ಎಡವಿದ್ದೀನಿ ಅಂತ ನಾನು ಅನಿಸಲಿಲ್ಲ. ನಾನು ನಂಬ್ಕೊಂಡು ಹೋಗಿದ್ದೆ ಕಾಂಗ್ರೆಸ್ಸಲ್ಲಿ. ಕಾಂಗ್ರೆಸ್ ಸೇರಿದಾಗ ನನಗೆ ಸಂತೋಷನೇ ಇತ್ತು. ನಿಮ್ಮ ಕಾರು ಬೇಡ, ಕುರ್ಚಿನೂ ಬೇಡ, ಇದು ಬೇಡ. ನಾನು ವರ್ಕರ್ ಆಗಿ ಪಕ್ಷ ಸಂಘಟನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಆರ್ಗನೈಸಿಂಗ್ ಸೆಕ್ರೆಟರಿಯೋ ಅಥವಾ ವೈಸ್ ಪ್ರೆಸಿಡೆಂಟ್ ಆರ್ಗನೈಸೇಷನ್ನು ಏನೋ ಒಂದು ಮಾಡಿ ಒಳ್ಳೆಯ ಒಂದು ಪಕ್ಷದ ತಳದಿಯನ್ನು ನಿರ್ಮಾಣ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದೆ. ಒಂದು ನಿಮಿಷ ಇದನ್ನು ನಾನು ವಿಧಾನಸಭಾ ಚುನಾವಣೆ ಮುಂಚೆ ಸನ್ಮಾನ್ಯ ಶ್ರೀ ಆಸ್ಕರ್ ಫರ್ನಾಂಡಿಸ್ ಅವ್ರಿಗೆ ಹೇಳಿದ್ದೆ, ಹಲವಾರು ಸಲ ಕೇಳ್ಕೊಂಡಿದ್ದೆ. ಅದೇ ಪ್ರಕಾರ ಇದನ್ನು ಅಧ್ಯಕ್ಷರಾದಂಥ ಪರಮೇಶ್ವರ್ ಅವ್ರಿಗೆ ಹೇಳಿದೆ. 5 ತಿಂಗಳ ಕಾಲ ಈ ಕೆಲಸ ಕೊಡಿ ಅಂತ ನಾನು ಕೇಳಿದೆ. ಅವರು ಕೊಡೋದಿಲ್ಲ ಅಂತ ನನಗೆ ಗೊತ್ತಾಯಿತು. ಯಾಕೆ ಅಂತಂದರೆ ಅವರಲ್ಲಿ ಯಾರೋ ತಲೆಯಲ್ಲಿ ತುಂಬಿಟ್ಟಿದ್ರು, ಇವ್ರಿಗೆ ಪಕ್ಷದ ಸಂಘಟನೆ ಕೆಲಸ ಕೊಟ್ಟರೆ ಇದನ್ನು ಅವರು ನಿಜಲಿಂಗಪ್ಪನ ಕಾಂಗ್ರೆಸ್ ಮಾಡ್ತಾರೆ, ಅವ್ರ ಜನ ಎಲ್ಲ ತುಂಬಿಡ್ತಾರೆ ತಳಮಟ್ಟದಲ್ಲಿ ಅಂತಕ್ಕಂಥದ್ದು ಅವ್ರ ತಲೆಯಲ್ಲಿ ಯಾರೋ ಹಾಕಿದ್ರು. ಅಂದರೆ ಕಾಂಗ್ರೆಸ್ನಲ್ಲೇ ಇನ್ನೊಂದು ಕಾಂಗ್ರೆಸ್ ಕಟ್ತಾರೆ ಬಿದ್ರಿ ಅನ್ನೋಂಥ ಭಯ ಬಂತ ಅವರಿಗೆ. ತಳಮಟ್ಟದಲ್ಲಿ ಅವ್ರಿಗೆ ಗಟ್ಟಿಯಾಗಿಬಿಡ್ತಾರೆ. ಪ್ರತಿಯೊಂದು ಕಡೆ ಮೆಂಬರ್ಶಿಪ್ ಮಾಡಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅವ್ರನ್ನ ಇದನ್ನ ಮಾಡಿಸಿ ಗಟ್ಟಿಯಾಗಿಬಿಡ್ತಾರೆ ಅಂತಕ್ಕಂಥ ಉದ್ದೇಶದಿಂದ ಕೊಡಲಿಲ್ಲ. ಕಾಂಗ್ರೆಸ್ಸಿಂದ ಹೊರಗೆ ಬರೋಕ್ಕೆ ಯಾರು ಕಾರಣ? ಒಂದೇ ಇಲ್ಲ, ಯಾರೂ ವೈಯಕ್ತಿಕವಾಗಿ ಕಾರಣರಲ್ಲ. ನನ್ನ 5 ತಿಂಗಳ ಕಾಲ ಇಟ್ಟರು ಸಹಿತ ನಾನೇನು ಸರ್ಕಾರದಲ್ಲಿ ಅಧಿಕಾರ ಕೇಳಿರಲಿಲ್ಲ, ಬೇರೆ ಕಡೆ ಏನೂ ಅಧಿಕಾರ ಕೇಳಿರಲಿಲ್ಲ. ನನಗೆ 5 ತಿಂಗಳ ಕಾಲನೂ ಏನು ಜವಾಬ್ದಾರಿ ನಾನು ಕೇಳಿದ್ದು ಕೊಡದೇ ಇದ್ದದ್ರಿಂದ. ಯಾರು ಕೊಡಲಿಲ್ಲ ನಿಮಗೆ? ತಪ್ಪಿಸಿದ್ದಾರು? ನಾವು ಪಕ್ಷ ಅಂತ ಹೇಳ್ಬೋದು, ಅಧ್ಯಕ್ಷರು ಅಂತ ಹೇಳ್ಬೋದು ಅಷ್ಟೇ. ಪರಮೇಶ್ವರ್ ತಪ್ಪಿಸಿದ್ರು ಅಂತ ಹೇಳೋಕ್ಕಾಗಲ್ಲ. ಅವರು ಪ್ರಯತ್ನ ಮಾಡಿದ್ರು. ಅವ್ರ ಪಕ್ಷದಲ್ಲಿ ನನಗನ್ಸಿದ ಮಟ್ಟಿಗೆ ಅವ್ರಿಗೆ ಫುಲ್ ಫ್ರೀಡಮ್ ಇಲ್ಲ ಅನ್ಸುತ್ತೆ, ಪರಮೇಶ್ವರ್ಗೆ ಅಧಿಕಾರ ಇಲ್ಲ ಅನ್ಸುತ್ತೆ. ಅದರಿಂದಾಗಿ ಅವ್ರಿಗೆ ಕೊಡೋಕ್ಕಾಗಿಲ್ಲ ಅಂತ ನಾನು ಭಾವಿಸಿದ್ದೀನಿ. ಆ ಪಕ್ಷದಲ್ಲಿ ಇದ್ದೆ. ಕಾಂಗ್ರೆಸ್ ಪಕ್ಷದಲ್ಲಿ 5 ತಿಂಗಳು ಏನೂ ಅಲ್ಲ ಬಿದ್ರಿ ಅವರೇ. ಕಾಂಗ್ರೆಸ್ ಪಕ್ಷದಲ್ಲಿ 50 ವರ್ಷ ಕಾದಿದ್ದಾರೆ. ತಾಳ್ಮೆನೇ ಇಲ್ಲ ನಿಮಗೆ? ಹೌದು, ಅವ್ರಿಗೆ ತಾಳ್ಮೆ ಇರ್ಬೋದು, ಅವ್ರು ಕಾಯ್ಬೋದು. ನನಗೆ ಪ್ರತಿ ದಿವಸವೂ ಮಹತ್ವದ್ದು, ಪ್ರತಿ ಗಂಟೆನೂ ಮಹತ್ವದ್ದು. ನಾನು ವರ್ಷಗಟ್ಟಲೆ ಕಾಯ್ಕೊಡ್ಲಿಕ್ಕೆ ತಯಾರಿಲ್ಲ. ಅಂದರೆ ನಿಮ್ಗೆ ಅರ್ಜೆನ್ಸಿ ಇದೆ? ನಮ್ಗೆ ಹೌದು. ನನ್ನ ಜೀವನ ನಾವು ವ್ಯರ್ಥ ಮಾಡ್ಕೊಳ್ಳಿಕ್ಕೆ ತಯಾರಿಲ್ಲ. ಕಾಂಗ್ರೆಸ್ ಪಕ್ಷ ಯಾಕೆ ಸೇರಿದ್ರಿ ನೀವು? ನಾನು ಕಾಂಗ್ರೆಸ್ ಬಹಳ ವಿಳಂಬವಾಗಿರ್ತಕ್ಕಂಥ ಅಧಿಕಾರ. ವಿಳಂಬ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಅದರ ಅಧಿಕಾರ ಕೇಳಿದರೆ ವಿಳಂಬ ಆಗುತ್ತೆ ಅಂತ ಕೇಳಿದ್ದೆ, ಅದರ ಜವಾಬ್ದಾರಿ ಕೇಳಿದರೆ ವಿಳಂಬ ಆಗ್ಲಿಕ್ಕಿಲ್ಲ ಅಂತ ತಿಳಿದಿದ್ದೆ. ಆಗ ನಾನು ನೇರವಾಗಿ ಕೇಳ್ತೀನಿ, ಶಂಕರ್ ಬಿದ್ರಿ ಅವರೇ, ಕಟ್ಕೊಂಡು ಗಂಡ ನಾನು ಬಿಡಲ್ಲ, ಈ ಕಾಂಗ್ರೆಸ್ಸೇ ಆರಂಭ ಕಾಂಗ್ರೆಸ್ಸೇ ಅಂತ್ಯ ಅಂತ ಹೇಳಿದ್ರಿ. ಹೌದು, ಅಂದ್ರೆ ಹೊಟ್ಟೆ ಕಿಚ್ಚು ಪಟ್ಟವರು ನಿಮಗೆ ಹೊರಗೆ ಹಾಕಿದ್ರು. ಅದು ನಿಜ ಇರ್ಬೋದು. ಯಾಕಂದರೆ ನನಗೂ ಇವತ್ತು ದುಃಖ ಇದೆ. ಆ ಒಂದು ಮಾತನ್ನು ನಾನು ಹಿಂದೆ ತೆಗೆದುಕೊಳ್ಳಬೇಕಾಯಿತು ಅಂತಕ್ಕಂಥದ್ರ ಬಗ್ಗೆ ನನಗೆ ಇವತ್ತು ತೀವ್ರ ವಿಷಾದ ಇದೆ. ಕಾಂಗ್ರೆಸ್ ಬಿಟ್ಟಿದ್ದಲ್ಲ, ನಾನು ಅಂತ್ಯದವರೆಗೆ ಕಾಂಗ್ರೆಸ್ಸಲ್ಲಿ ಇರಬೇಕಂತ ನಿರ್ಧಾರದಿಂದ ಹೋಗಿರ್ತಕ್ಕಂಥವನು. ಆದರೆ ಅಲ್ಲಿ ಪರಿಸ್ಥಿತಿ ನೋಡಿ, ನಾವು ಅಧಿಕಾರಕ್ಕಾಗಿ ಕಚ್ಚಾಡಿದ್ರೆ ಒಂದು ಮಾತು ಬೇರೆ, ಆದರೆ ಕೆಲಸ ಮಾಡೋ ಅವಕಾಶ ಕೊಡಿ, ನನಗೆ ಜವಾಬ್ದಾರಿ ಕೊಡಿ ಅಂತ ದುಡಿಯೋ ಮಗನಿಗೆ ಕೈ ಕೆಲಸ ಇಲ್ಲ, ಅದಕ್ಕೂ ಕಚ್ಚಾಡೋ ಪರಿಸ್ಥಿತಿ ಇದೆಯಲ್ಲ ಅಂತ ತಿಳಿದು
ನಾನು ಬಂದೆ ಹೊರತು ಬೇರೆ ಅದಕ್ಕಾಗಿ ನಾನು ಕಚ್ಚಾಡಕ್ಕೆ ತಯಾರಿಲ್ಲ. ನಾನು ಶಂಕರ್ ಬಿದ್ರಿ ಸಹಿಸ್ಕೊಳ್ಳದಿರೋದು ಯಾರು ಸಿದ್ದರಾಮಯ್ಯ ಸಹಿಸ್ಕೊಳ್ಳಿಲ್ವಾ? ನೋಡೋಣ, ನಾನು ನೋಡಿ ಪರಮೇಶ್ವರ್ ನೋಡಿ ಸಹಿಸ್ಕೊಳ್ಳಿಲ್ವಾ? ನಾವೊಂದು ವಿಷಯ ಹೇಳ್ತೀನಿ ಕೇಳಿ. ಕಾಂಗ್ರೆಸ್ ಪಕ್ಷದಲ್ಲಿ ನಾನಿದ್ದ 5 ತಿಂಗಳ ಅವಧಿಯಲ್ಲಿ ನಾನು ವ್ಯವಹರಿಸಿದ್ದು ಮಾತಾಡಿದ್ದು ಇಬ್ಬರಿಗೆ ಮಾತ್ರ. ಒಂದು ರಾಜ್ಯದ ಅಧ್ಯಕ್ಷರು, ಎರಡನೇದು ಶ್ರೀ ಆಸ್ಕರ್ ಫರ್ನಾಂಡಿಸ್. ಇವ್ರನ್ನ ಬಿಟ್ಟು ಯಾರಿಗೂ ನಾನು ರಾಂಗ್ ನಂಬರ್ ಹೊಡೆದಿಲ್ಲ, ಯಾರ ಮನೆಗೂ ಹೋಗಿಲ್ಲ. ಸಿದ್ದರಾಮಯ್ಯ ಜೊತೆ ನಿಮ್ದು 5 ತಿಂಗಳ ಸಂಪರ್ಕ ಬರಲಿಲ್ಲ. ಸಿದ್ದರಾಮಯ್ಯ ಒಬ್ಬರೇ ಅಲ್ಲ, ಯಾರ ಕಡೆನೂ ನಾವು ಹೋಗಿಲ್ಲ. ಅಲ್ಲೇ ಸಮಸ್ಯೆ ಆಗಿರೋದು. ನೀವು ಆಸ್ಕರ್ ಫರ್ನಾಂಡಿಸ್ ಇಲ್ಲಿ ಊರ್ ಬಿಟ್ಟು ಉಸಾಬರಿ ಮಾಡಕ್ ಹೋದ್ರಿ, ನೀವು ಸೀದಾ ದಿಲ್ಲಿಗೆ ಹೋದ್ರಿ. ಈ ಊರ್ನವರು ನಿಮ್ಮ ವಿರುದ್ಧ ಮಾಡಿದ್ರು. ನೋಡಿ ಏನಾಯ್ತು, ಅದು ಊರು ಉಸಾಬರಿ ಅಂತಕ್ಕಂಥ ಪ್ರಶ್ನೆ ಇಲ್ಲ ಅಲ್ಲಿ. ಏನಂದರೆ ಇವರು ಬಂದಾಗ, ಪರಮೇಶ್ವರ್ ಅವ್ರ ನಮ್ಮ ಮನೆಗೆ ಬಂದಾಗ ಶ್ರೀಮತಿ ಸೋನಿಯಾ ಗಾಂಧಿ ಅವ್ರ ಸಮಕ್ಷಮ ರ್ಯಾಲಿ ಮಾಡಿ ನಿಮ್ಮನ್ನು ಸೇರಿಸ್ಕೊತೀವಿ ಅಂತ ಹೇಳಿದರು. ಅಂದ್ರೆ ನಾಳೆ ಮತ್ತೆ ಕಾಂಗ್ರೆಸ್ ಕರೆದ್ರೆ ಹೋಗ್ತೀರಾ ಕಾಂಗ್ರೆಸ್ಗೆ? ಯಾರಿಗೆ? ಕಾಂಗ್ರೆಸ್ ನಿಮಗೆ? ಇಲ್ಲ, ಅದ್ರ ಬಗ್ಗೆ ನಾನು ಏನೂ ಯೋಚನೆ ಮಾಡಿಲ್ಲ. ನಾಳೆ ನಾನು ನನ್ನ ಪಕ್ಷದ ಘೋಷಣೆ ಮಾಡ್ತಿದ್ದೆ. ಆದರೆ ಈಗ ನಾನು ಒಬ್ಬನೇ ಅಲ್ಲ, ನಾನು ಚರ್ಚೆ ಮಾಡ್ತೀನಿ. ಯಾಕಂದ್ರೆ ಭಾಳ ಮಹತ್ವದ ವಿಷಯ ಇದೆ, ನಾನು ಚರ್ಚೆ ಮಾಡ್ತೀನಿ. ನೀವು 2ನೇ ಬಾರಿ ಕೂಡ ಎಡವಿದಿರಿ, 2ನೇ ಬಾರಿ ಕೂಡ ಎಡವುತ್ತೀರಿ ಅಂತ ನಿಮ್ಗೆ ಗೊತ್ತಿರಲಿಲ್ಲ, ಆದರೆ ಎಡವಿದಿರಿ. ಅದ್ರ ಬಗ್ಗೆ ಕೂಡ ಮಾತಾಡ್ತೀನಿ. ಮತ್ತೆ ಮುಂದಿನ ರಾಜಕೀಯ ಭವಿಷ್ಯ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.